ಹಲೋ ನಮಸ್ಕಾರ ಸ್ನೇಹಿತರೆ, ಮತ್ತೊಂದು ವಿಡಿಯೋಗೆ ಸ್ವಾಗತ. ನಿಮಗೆ ಲಾಸ್ಟ್ ವಿಡಿಯೋಲ್ಲಿ ನೀವು ಸಾಗರಘಟ್ಟ ವ್ಯೂ ಪಾಯಿಂಟ್ ನೋಡಿದ್ರಲ್ಲ, ಅದ್ರ ನೆಕ್ಸ್ಟ್ ಕಂಟಿನ್ಯೂ ವಿಡಿಯೋ ಇದು. ಕಂಟಿನ್ಯೂ ಆಗುತ್ತೆ ಇವಾಗ ರಿವರ್ ಕ್ಯಾಂಪಿಂಗ್ಗೆ ಹೋಗ್ತಾ ಇದೀವಿ. ಲೆಟ್ಸ್ ಗೋ, ಹೋಗೋಣ ಬನ್ನಿ. ರಿವರ್ ಕ್ಯಾಂಪಿಂಗ್ ಇನ್ನೊಂದು 100 ಕಿಲೋಮೀಟರ್ ಇದೆ. ಇವಾಗ ಇನ್ನೊಂದು 2 ಅವರ್ ರೀಚ್ ಆಗ್ತೀವಿ. ನಮ್ಮ ಫ್ರೆಂಡ್ ಆರ್ಕೆ ಲೀಡ್ ಮಾಡ್ತಿದ್ದಾರೆ ಮ್ಯಾಪ್ ಹಾಕ್ಕೊಂಡು. ಮುಂದೆ ನೋಡ್ತಿರ್ಬೋದು ನೀವು. ಹುಣಸೂರು ಕ್ರಾಸ್ ಆಗಿದ್ದೀವಿ. ನೆಕ್ಸ್ಟ್ ಇವಾಗ ಪಿರಿಯಾಪಟ್ಟಣ, ಕುಶಾಲನಗರ, ಶುಂಠಿಕೊಪ್ಪ, ಮಡಿಕೇರಿ. ಮಡಿಕೇರಿನ ಸ್ಕಾಟ್ಲ್ಯಾಂಡ್ ಆಫ್ ಇಂಡಿಯಾನು ಅಂತಾರೆ. ಇಲ್ಲಿ ತುಂಬ ಕಾಫಿ ಎಸ್ಟೇಟ್ ಎಲ್ಲ ಇರೋದು. ಸೊ ಕಾಫಿ ಎಲ್ಲ ಬೆಳೀತಾರೆ. ಕೂರ್ಗಲ್ಲಿ ಚಾಕ್ಲೇಟ್ ಫೇಮಸ್ಸು, ಹೋಮ್ ಮೇಡ್ ಚಾಕ್ಲೇಟ್ಸು. ಮತ್ತು ಇನ್ನೊಂದೇನಪ್ಪ ಅಂದರೆ ಕೂರ್ಗಲ್ಲಿ ತುಂಬ ಫೋರ್ಕ್ ತಿಂತಾರೆ, ಹಂದಿ. ಸೊ ನಾವೆಲ್ಲ ಚಿಕನ್ ಮಟನ್ ಆ ಥರ ತಿಂತೀವಿ. ಅಲ್ಲಿ ತುಂಬ ಜಾಸ್ತಿ ಸ್ನ್ಯಾಕ್ಸು, ನಾನ್ ವೆಜ್ ಅಂದರೆ ಫಸ್ಟ್ ಅವರು ಫೋರ್ಕೆ ಹೋಗ್ತಾರೆ, ಹಂದಿಗೆ ಹೋಗ್ತಾರೆ ಫಸ್ಟು. ಸೊ ಅದು ಅವ್ರ ಫೇವ್ರೇಟ್ ಫುಡ್ಡು. ಹೋಗ್ತಿರೋ ಅಂಕಲ್ ನೋಡ್ಬೋದು ನೀವು. ಸೊ ಹೆಲ್ಮೆಟ್ ಇಲ್ಲ, ಸೊ ಸಿಗರೇಟ್ ಹೊಡಿತಿದ್ರು ಒಂದು ಕೈಲಿ. ಸೊ ತುಂಬ ಕ್ರೇಜಿ ಎಲ್ಲ, ಜಾಲಿ ಹೋಗ್ತಿದ್ದಾರೆ. ಹೆಲ್ಮೆಟು ಇಲ್ಲ, ಕೈಯಲ್ಲಿ ಸಿಗರೇಟ್ ಇದೆ. ಅವರೊಂದು ಸ್ವಾಗ ಬೇರೆ ಅವ್ರದ್ದು. ಎಲ್ಲ ಹುಡುಗಿ ಒಮ್ಮೆ ನೋಡಿ ನೋಡು ನನ್ನನೇ, ನಿನ್ನನೇ ನೀನೆಂದು ನಂಗೆ ನಂಗೆ ನಂಗೇನೆ. ವಾವ್, ಏನು ರೋಡ್ ಇದೆ ನೋಡ್ಬೋದು ನೀವು. ಸ್ಟ್ರೈಟ್ ಆಗಿದೆ ಒಂದೇ ಥರ, ಡೌನು ಅಪ್ಪು ಡೌನು ಅಪ್ಪು. ಅಪ್ಪ, ದಿಕ್ಕು ಚಕ್ಕ ದಿಕ್ಕು ಚಕ್ಕ ದಿಗ್ಗು ಚಕ್ಕ. ಚಿಕ್ಕ 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 ಡಿಗ್ ಜಿಗ್ 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 ಚಿಕ್ಕ. ಮೇನ್ ರೋಡ್ ಕನೆಕ್ಟ್ ಆಗಿದೆ ನೋಡ್ಬೋದು ಸ್ನೇಹಿತರೆ. ಇಲ್ಲಿಂದ ಇವಾಗ ಇನ್ನೊಂದು 50 ಕಿಲೋಮೀಟರ್ ಇದೆ. ಒಂದು ಬ್ರೇಕ್ ಸ್ಟಾಪ್ ನೋಡಿದ್ದೀವಿ ಇಲ್ಲಿ ಒಂದು. ಇವಾಗ ಮೈಸೂರು ಟು ಮಂಗಳೂರು ಹೈವೇ ಎಂಟ್ರಿ ಆಗಿದ್ದೀವಿ. ಮುಂದೆ ನೋಡ್ಬೋದು ನಮ್ಮ ಕರ್ನಾಟಕ ಹೆಮ್ಮೆ KSRTC ಹೋಗ್ತಾ ಇದೆ. ಸೊ ರಾಜಾವಲಿ. ಸೊ ಯಾರಿಗೂ ಸೈಡ್ ಕೊಡಲ್ಲ, ಸುಮ್ಮನೆ ನುಗ್ತಾ ಇರ್ತಾರೆ ಹಂಗೆ ಕಂಟಿನ್ಯೂಸ್ ಆಗಿ. ಮೈಸೂರು, ಮಡಿಕೇರಿ, ಪುತ್ತೂರು ಹೋಗುತ್ತೆ ಇರುವ ಬಸ್ ಒಂದು. ಸ್ನೇಹಿತರೆ, ಹೊಡಿತಾ ಇದ್ದೀವಿ. ಹೈವೇ ಮುಗಿತಾನೇ ಇಲ್ಲ. ಇವಾಗ ಸ್ವಲ್ಪ ಸ್ಪೀಡ್ ಕವರ್ ಮಾಡ್ತೀನಿ ಬನ್ನಿ. ಸೊ ನಮ್ಮ ರಾಜಲ್ಲಿ ನೋಡಿ ಸೈಡೇ ಕೊಡ್ತಾನೇ ಇಲ್ಲ. ಮೈಸೂರು ಟು ಮಡಿಕೇರಿ ಮುಂಚೆ ಸಿಂಗಲ್ ರೋಡ್ ಇತ್ತು, ತುಂಬ ಟ್ರಾಫಿಕ್ ಆಗ್ತಿತ್ತು. ರೋಡು ಹೈವೇ ಸ್ಯಾಂಕ್ಷನ್ ಆಗಿದೆ, ರೋಡ್ ಮಾಡ್ತಿರೋದು ನೋಡಿ. ಇದೊಂದು ಖುಷಿ ವಿಚಾರ. ರೋಡ್ ರೆಡಿ ಆಯ್ತಂದ್ರೆ ಇಲ್ಲೊಂದು ಸ್ವಲ್ಪ ಟೂರಿಸಂ ಡಿಪಾರ್ಟ್ಮೆಂಟು ಇಂಪ್ರೂವ್ಮೆಂಟ್ ಆಗುತ್ತೆ. ಸೊ ಬೆಂಗಳೂರಿಂದ ತುಂಬ ಹತ್ತಿರ ಆಗುತ್ತೆ ಆಮೇಲೆ ಬಂದು ನೋಡೋಕ್ಕೆ. ಬೆಂಗಳೂರಿಂದ ತುಂಬ ಟೈಮ್ ಸೇವ್ ಆಗುತ್ತೆ ಈ ರೋಡ್ ಆದರೆ ನೆಕ್ಸ್ಟು. ಸೊ ಬೇಗ ಪಾಸ್ ಆಗ್ಬೋದು ಇಲ್ಲಿಂದ. ಸ್ಟೇ ಜೊತೆಗೆ ನೈಟ್ ಡಿನ್ನರು ಮತ್ತು ಬೆಳಗ್ಗೆ ಬ್ರೇಕ್ಫಾಸ್ಟ್ ಇರುತ್ತೆ. ನಾನ್ ವೆಜ್ ನಾನ್ ವೆಜ್ ಎರಡೂ ಇರುತ್ತೆ. ಸೊ ನಿಮ್ಗೆ ಎಕ್ಸ್ಟ್ರಾ ಏನೋ ಬೇಕಾದರೆ ನಿಮ್ಮ ಪರ್ಸನಲ್ ಥಿಂಗ್ಸು, ಪರ್ಸನಲ್ ಸ್ನ್ಯಾಕ್ಸ್ ಏನು ಬೇಕಾದರೆ ಸೊ ನೀವು ಸಿಟಿಯಿಂದ ತರಬೇಕಾಗತ್ತೆ. ಹೋಗ್ಬೇಕಾದ್ರೆ ಸಿಟಿಯಿಂದ ತೊಗೊಂಡೋಗಿ ಆಂದೇವೆ ಕುಶಾಲನಗರ ಇಲ್ಲ ಪಿರಿಯಾಪಟ್ಟಣ, ಶುಂಠಿಕೊಪ್ಪ ಅಂತ ಬರ್ತದೆ ಮುಂಚೆನೇ. ಅಲ್ಲಿ ಏನು ಬೇಕಾದ್ರೆ ನೀವು ಪರ್ಸನಲ್ ಐಟಮ್ ತೊಗೊಂಡ್ಬಿಟ್ಟು ಓಡಿ ಆ ಕ್ಯಾಂಪಿಗೆ. ಯಾಕಂದ್ರೆ ಮತ್ತೆ ನಿಮ್ಗೆ ಅಲ್ಲಿಂದ ಮಡಿಕೇರಿ 10 ಕಿಲೋಮೀಟರ್, ಸುಮ್ಮನೆ ಸ್ಟ್ರೈಟ್ ಹೋಗಿ ಮತ್ತೆ ಐಟಮ್ ಬರಬೇಕಾಗತ್ತೆ. ಅದಕ್ಕೋಸ್ಕರ ನೀವು ಮುಂಚೆನೇ ಶಾಪಿಂಗ್ ಮಾಡ್ಕೊಂಬಿಡಿ. ನಿಮ್ಗೆ ಏನು ಬೇಕಾದರೆ ಮಾಡ್ಕೊಂಡು ತೊಗೊಂಡೋದ್ರೆ ತುಂಬ ಈಸಿ ಆಗುತ್ತೆ ನಿಮಗೆ. ನೆಕ್ಸ್ಟ್ ಯಾರೇ ಬರೋಂಗಿದ್ರು ರಿವರ್ ಕ್ಯಾಂಪಿಂಗ್ಗೆ, ಇದೊಂದು ನಿಮಗೆ ಇನ್ಫಾರ್ಮೇಷನ್ನು. ಪಿರಿಯಾಪಟ್ಟಣ ಕ್ರಾಸ್ ಮಾಡಿ ಇವಾಗ ಕುಶಾಲನಗರ ಎಂಟ್ರಿ ಆಗಿದ್ದೀವಿ. ಇವಾಗ ಶುಂಠಿಕೊಪ್ಪ ನಿಯರ್ ಇದ್ದೀವಿ. ಸೊ ಅಲ್ಲಿ ಲಂಚ್ ಏನೋ ಪ್ಯಾಕ್ ಮಾಡಿಕೊಂಡು ಪಾರ್ಸಲ್ ತೊಗೊಂಡು ಅಲ್ಲಿ ಹೋಗಿ ಊಟ ಮಾಡ್ತೀವಿ ಕ್ಯಾಂಪಲ್ಲಿ ಹೋಗಿ. ಸೊ ನೋಡ್ಬೋದು ವೆದರ್ ಚೇಂಜ್ ಆಯ್ತು ನಿಮಗೆ ಕಂಪ್ಲೀಟಾಗಿ. ಗ್ರೀನ್ರಿ ಇದೆ ನೋಡಿ, ಲೆಫ್ಟ್ ರೈಟು ಯಾವ ಥರ ಇದೆ. ಸೊ ಸೀನಿಕ್ ಆಗಿದೆ ರೂಟ್ ಇಲ್ಲಿ ನಿಯರ್ ಮಡಿಕೇರಿ. ಕಂಪ್ಲೀಟಾಗಿ ಬಿಸಿಲು ಹಿಂದ್ಗಡೆ ನೋಡಿದರೆ ಇವಾಗ ಕಂಪ್ಲೀಟಾಗಿ ಮೋಡ ಆಗಿದೆ ನೋಡ್ಬೋದು. ವಾತಾವರಣ ಚೇಂಜ್ ಆಯಿತು ಕಂಪ್ಲೀಟಾಗಿ ಮಡಿಕೇರಿ ಬಂದ ತಕ್ಷಣ. ಸೊ ಕ್ರೇಜಿ. ಓಕೆ, ಕರ್ವಿಂಗ್ ಮಾಡೋಣ ಬನ್ನಿ. ವಾವ್, ಬ್ಯೂಟಿ. ಸ್ನೇಹಿತರೆ ನೋಡ್ತಿರ್ಬೋದು ಕಾಫಿ ಎಸ್ಟೇಟ್ ಒಳಗಡೆ ಎಂಟ್ರಿ ಆಗಿದ್ದೀವಿ. ಈ ಥರ ಇದೆ ಇಲ್ಲಿ ವೈಬು ನೋಡ್ಬೋದು. ಸಿಮೆಂಟ್ ರೋಡ್ ಮಾಡಿದ್ರು ಒಳಗಡೆ ಕಾಫಿ ಎಸ್ಟೇಟಲ್ಲಿ. ಸಖತ್ತಾಗಿದೆ, ನೇಚರ್ ಮಾತ್ರ ಸೂಪರ್. ಸ್ಟೇ ಇನ್ನೊಂದು 8 ಕಿಲೋಮೀಟರ್ ಇದೆ, ಇನ್ನೊಂದು 15 ಮಿನಿಟ್ಸು ರೀಚ್ ಆಗ್ತೀವಿ. ಸೂಪರ್.
जाने का रोड वहाँ पे अलग ही लेवल का है। कूल है कूल है। ಮತ್ತೆ ಆಫ್ ರೋಡ್ ಸ್ಟಾರ್ಟ್ ಆಗಿದೆ ನೋಡ್ಬೋದು ನೀವು. ಡೆಸ್ಟಿನೇಷನ್ ಇನ್ನೊಂದು 2 ಕಿಲೋಮೀಟರ್ ಇದೆ. ತುಂಬಾ ಸ್ಟೀಪ್ ಇದೆ, ಸೊ ಕ್ಯಾಮ್ರಾದಲ್ಲಿ ಅಷ್ಟು ಗೊತ್ತಾಗಲ್ಲ. ನೋಡ್ಬೋದು ಆಫ್ ರೋಡು, ಹೊಲ, ಗದ್ದೆ ಎಲ್ಲ ಕಡೆ ಹೋಗ್ತಿದೆ ನಮ್ಮ ಗಾಡಿ. ಡೆಸ್ಟಿನಿ ಬಂದು ರೀಚ್ ಆದ್ವಿ ಜಸ್ಟ್ ಇವಾಗ. 274 ಕಿಲೋಮೀಟ್ರು, 2 o'clock ಟೈಮು. ಊಟ ಮಾಡ್ತೀವಿ, ನೀವು ಟೈಮ್ ಲೆಪ್ಸಲ್ಲಿ ನೋಡಿ ವಿತ್ ಮ್ಯೂಸಿಕ್ ಒಂದಿಗೆ. ಈ ನೇಚರ್ಲಿ ಬಂದು ಊಟ ಮಾಡೋದು ಒಂದು ಮಜಾ ಇರುತ್ತೆ, ತುಂಬ ಖುಷಿ ಆಗುತ್ತೆ. ಸ್ನೇಹಿತರೆ ಜಸ್ಟ್ ಇವಾಗ ಊಟ ಆಯಿತು. ಇಲ್ಲಿ ನೀರಲ್ಲಿ ಇವಾಗ ಆಟ ಆಡ್ತೀವಿ, ಸಲ ಚೇಂಜ್ ಮಾಡಿಬಿಟ್ಟು ನೀರಲ್ಲಿ ಇಳಿಯೋದು ನೆಕ್ಸ್ಟ್. ಇವಾಗ ಸಮ್ಮರ್ ಸೆಕೆಗೆ ಚಿಲ್ ಮಾಡೋದು ಇವಾಗ ನೀರಲ್ಲಿ. ಮಧ್ಯದಲ್ಲಿ ವಾಟರ್ ಸ್ಟ್ರೀಮ್ ಮರಿತಾ ಇರೋದು. ಸ್ನೇಹಿತರೆ ನೋಡ್ಬೋದು ಇವಾಗ ಅಡ್ವೆಂಚರ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ನೀರಲ್ಲಿ ಆಟ ಆಡೋಕ್ಕೆ. ಜಾರಿ ಮಾಡೋದು ಇವಾಗ 2 hour ವಾಟ್ರಲ್ಲಿ. ನೋಡ್ಬೋದು ಲೊಕೇಶನ್ ಮಾತ್ರ ಸೂಪರ್ ಆಗಿದೆ. 360 ವ್ಯೂ ಇದೆ ನೋಡ್ಬೋದು ನೀವು ಇಲ್ಲಿಂದ. ಸ್ನೇಹಿತರೆ ಇವಾಗ ವಾಟ್ರಲ್ಲಿ ಬಾತ್ ಆಯಿತು ಕಂಪ್ಲೀಟಾಗಿ. ಸ್ನಾನ ಮಾಡ್ಕೊಂಡಿವಿ ನೀರು. 2 ಬಾತ್ರೂಮ್ ಇದೆ ನಿಮಗೆ ಫೆಸಿಲಿಟಿ. ಆರಾಮಾಗಿ ವಾಶ್ರೂಮ್ ಇದೆ, ತೊಂದರೆ ಏನಿಲ್ಲ. ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲ ಬರ್ಬೋದು. ಒಂದು ಸಿಂಕ್ಸ್ ಸಹ ಇದೆ, ಇಲ್ಲೊಂದು ಮಿರರ್ ಕೂಡ ಇದೆ ನೋಡ್ಬೋದು ನೀವು. ಫ್ರೆಶ್ ಆಗ್ಬೋದು ಬೆಳಗ್ಗೆ. ಅದ್ರ ತೊಂದರೆ ಇಲ್ಲ, ವಾಶ್ರೂಮ್ ಇಲ್ಲಿ ಬಂದರೆ. ಬೈಕ್ನು ಪಾರ್ಕ್ ಮಾಡಿದ್ವಿ ಇಲ್ಲಿ ನೋಡ್ಬೋದು ನೀವು. ಇಲ್ಲಿ ಫೈರ್ ಕ್ಯಾಂಪ್ ಹಾಕ್ತಾರೆ, ಅಲ್ಲಿ ನಮ್ಮದು ಕ್ಯಾಂಪ್ ಸೆಟಪ್ ಇರೋದು ನೋಡ್ಬೋದು. ಅದನ್ನು ತೋರಿಸ್ತೀನಿ ತಾಗಡ್ ಹೋಗಿ ನಿಮ್ಗೆ ಇವಾಗ. ಬಟ್ ಈ ಥರ ಇದೆ ನೋಡಿ ಲೊಕೇಶನ್. ಇದು ಫುಲ್ ರಾ ಕ್ಯಾಂಪಿಂಗ್, ಇದು ನೇಚರ್ ಮಧ್ಯೆ ಇರೋದು ವಿತ್ ವಾಟರ್ ಸ್ಟ್ರೀಮು. ಇನ್ ಕೇಸ್ ನಿಮಗೆ ಏನಾರ ಮಳೆ ಬಂದರೆ, ಇಲ್ಲ ಜಾಸ್ತಿ ಜನ ಆದರೆ ಫ್ರೆಂಡ್ಸ್ ಬಂದರೆ, ಎಕ್ಸ್ಟ್ರಾ ಮೆಂಬರ್ಸ್ ಆದರೆ ನಮ್ಮದು ಒಳಗಡೆ ಫೆಸಿಲಿಟಿ ಇದೆ. ಒಳಗಡೆ ನಿಮಗೆ ಅದನ್ನು ಫೆಸಿಲಿಟಿ ಮಾಡಿಕೊಡ್ತಾರೆ ಇವರು. ಕ್ಯಾಂಪ್ ಹಾಕಿ ರೆಡಿ ಮಾಡ್ತಾರೆ. ಮಳೆ ಬಂದರೆ, ಇಲ್ಲ ಎಕ್ಸ್ಟ್ರಾ ಯಾರೋ ಪರ್ಸನ್ ಬಂದರೆ, ಫ್ರೆಂಡ್ಸು ಫ್ಯಾಮಿಲಿ ಎಲ್ಲ ಬಂದರೆ ಈ ಥರ ಹಾಕ್ಕೊಡ್ತಾರೆ ನೋಡ್ಬೋದು ನೀವು. ಕಂಪ್ಲೀಟ್ ಎಲ್ಲ ಸೆಟಪ್ ಮಾಡಿದ್ದಾರೆ. ಚಾರ್ಜಿಂಗ್ ಫೆಸಿಲಿಟಿ ಕೂಡ ಇದೆ, ವೈಫೈ ಫೆಸಿಲಿಟಿನೂ ಇದೆ. ಯಾರು ಬಂದು ವರ್ಕ್ ಫ್ರಮ್ ಹೋಮ್ ಮಾಡ್ಬೋದು, ಏನಿಲ್ಲ. ಆರಾಮಾಗಿ ನಿಮ್ಮ ಮೊಬೈಲ್ಸು, ಬ್ಲೂಟೂತ್ ಸ್ಪೀಕರ್ಸು ಎಲ್ಲನೂ ಚಾರ್ಜ್ ಹಾಕೋಬೋದು ಈಸಿಯಾಗಿ, ಏನು ತೊಂದರೆ ಇಲ್ಲ. ಫಿಲ್ಟರ್ ವಾಟರ್ ಇದೆ ನೋಡ್ಬೋದು ನೀವು. ಸೊ ಅದ್ರ ಫೆಸಿಲಿಟಿ ಮಾಡಿದ್ದಾರೆ. ಮೌಂಟೇನು, ಸೊ ತಗಡೆ ಫುಲ್ ಫಾರೆಸ್ಟ್ ಥರ ವೈಬ್ ಇದೆ. ತಗಡೆ ನೋಡ್ಬೋದು ನೀವು. ಹತ್ರ ಇಲ್ಲಿ ಮಧ್ಯೆ ಇದು ರಿವರ್ ಕ್ಯಾಂಪಿಂಗ್ ಇರೋದು. ಲೊಕೇಶನ್ ಮಾತ್ರ, ಸ್ಪಾಟ್ ಮಾತ್ರ ಕ್ರೇಜಿ ಆಗಿದೆ. ತುಂಬ ಇಷ್ಟ ಆಯಿತು. ಎಲ್ಲರೂ ಬಂದು ಕ್ರಿಕೆಟ್ ಆಡ್ತಿದ್ದಾರೆ ನೋಡ್ಬೋದು. ಬೇರೆ ಏನೋ ಬಂದಿದ್ದಾರೆ ಫ್ರೆಂಡ್ಸು, ಅವರೆಲ್ಲ ಬಂದುಬಿಟ್ಟು ಚಿಲ್ ಮಾಡ್ತಿದ್ದಾರೆ ಮತ್ತು ಕ್ರಿಕೆಟ್ ಆಡ್ತಿದ್ದಾರೆ. ಇಲ್ಲಿ ನೋಡ್ಬೋದು ನೀವು. ನೋಡ್ಬೋದು ನಮ್ಮ ಕ್ಯಾಂಪ್ ಇಲ್ಲಿದೆ. 5 ಕ್ಯಾಂಪ್ ಇದೆ ಟೋಟಲ್ ನೋಡ್ಬೋದು ನೀವು. ನಮ್ದು ಬಂದು ಇದು ಸೆಕೆಂಡ್ ಕ್ಯಾಂಪು. ಇಲ್ಲಿ ನಾವು ಸ್ಟೇ ಮಾಡಿರೋದು, ನಾನು ನಮ್ಮ ಫ್ರೆಂಡ್ ಇವತ್ತು. ಇದೇ ಮುಂದ್ಗಡೆ ಇದು ವೈಬು. ನೀವು ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲ ಬಂದರೆ ಅಡುಗೆನೂ ಮಾಡ್ಕೋಬೋದು. ಇಲ್ಲಿ ಅವ್ರು ಗ್ಯಾಸ್ ಕೊಡ್ತಾರೆ ನಿಮಗೆ. ನಿಮ್ಮದೆಲ್ಲ ಏನೋ ತಂದ್ರೂ ಕುಕ್ಕಿಂಗ್ ಮಾಡ್ಕೋಬೋದು. ಜಾಲಿ ಮಾಡೋಕ್ಕೆ, ಫನ್ ಮಾಡೋಕ್ಕೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಜೊತೆ ಬಂದರೆ ನೋಡ್ಬೋದು ನೀವು. ಇಲ್ಲಿ ಫೈರ್ ಕ್ಯಾಂಪ್ಸ್ ಅದೇ ಇದೆ, ಸಿಟ್ಟಿಂಗ್ ಅರೇಂಜ್ಮೆಂಟು ಕೂಡ ಇದೆ ನೋಡ್ಬೋದು ನೀವು. ಪಿನ್ನು ಮಾಡಿದ್ದಾರೆ ಎಲ್ಲ ಕಡೆನೂ. ಕಸ ತಂದರು, ಏನು ಪ್ಲಾಸ್ಟಿಕ್ ಇದ್ರು ಡಸ್ಟ್ಬಿನ್ ಹಾಕಿ ನೋಡಿ ಎಷ್ಟು ಚೆನ್ನಾಗಿದೆ ವ್ಯೂ. ಅಲ್ಲಿ ಸೂರ್ಯನ ಕಿರಣ ಬೀಳ್ತಿರೋದು, ಕಡೆ ಫಾರೆಸ್ಟ್ ವೈಪ್ ಇದೆ, ಸೆಂಟ್ರಲ್ಲಿ ರಿವರ್ ಬರ್ತಾ ಇರೋದು. ತುಂಬ ಚೆನ್ನಾಗಿದೆ ಪ್ರಾಪರ್ಟಿ. ಇಲ್ಲಿ ಕ್ಯಾಂಪ್ ಫೆಸಿಲಿಟಿನೂ ಇದೆ. ಮತ್ತು ಅವ್ರ ಅಪೋಸಿಟ್ ನೋಡ್ಬೋದು ನೀವು, ರಿವರ್ ಅಪೋಸಿಟ್ ಸೈಡು ಅಲ್ಲಿ ರಿವರ್ ಕ್ಯಾಂಪ್ಸು ಮಾಡಿದ್ದಾರೆ ನೋಡಿ. ಕ್ಯಾಂಪಿಂಗ್ ಅಲ್ಲಿ ಸೆಟಪ್ ಇದೆ. ಆ ಕಡೆ ಒಂದು 5-6 ಕ್ಯಾಂಪ್ಸ್ ಇದ್ದಾವೆ. ಅವ್ರದ್ದು ಆ ಕಡೆ ವಾಶ್ರೂಮ್ ಇದೆ, ಆ ಕಡೆ ಫೆಸಿಲಿಟಿ ಎಲ್ಲ ಅಲ್ಲಿದೆ. ಆ ಕಡೆದು ತೋರಿಸ್ತೀನಿ ನೆಕ್ಸ್ಟ್. ಇವಾಗ ಈ ಥರ ಇರೋದು ಇದು ನೋಡ್ಬೋದು. ಇಲ್ಲಿ ಕ್ಯಾಂಪ್ ಮಾಡಿದ್ದಾರೆ, ಇದೇ ರಿವರು. ಆ ಕಡೆ ಕ್ಯಾಂಪ್ಸ್ ಇದೆ ನೋಡ್ಬೋದು ನೀವು. ಈ ಥರ ಇದೆ. ಆ ಕಡೆ ಒಂದು ಎಂಟ್ರೆನ್ಸ್ ಇದೆ, ಈ ಕಡೆ ಒಂದು ಎಂಟ್ರೆನ್ಸ್ ಇದೆ. ಇದು ತುಂಬ ಸ್ಲೋಪ್ ಆಗುತ್ತೆ ನಿಮ್ಗೆ ಬರಬೇಕಾದ್ರೆ. ಸೊ ಕಡೆಯಿಂದ ಬರ್ಬೋದು, ಈಜಿ ಆಗುತ್ತೆ ನಿಮಗೆ. ಇದು ನಾವು ಈ ಕಡೆ ಬಂದು ಇಲ್ಲಿ ಕ್ಯಾಂಪ್ ತೊಗೊಂಡ್ರದ್ದು ಈ ಕಡೆ ಸೈಡ್. ತುಂಬ ಚೆನ್ನಾಗಿದೆ, ನೀವು ಬರ್ಬೋದು. ಈ ವಿಡಿಯೋನ ಫ್ಯಾಮಿಲಿ ಎಲ್ಲ ಶೇರ್ ಮಾಡ್ಬೋದು. ಸ್ನೇಹಿತರೆ ನೋಡ್ತಿರ್ಬೋದು ಇವಾಗ ಅಲ್ಲಿಂದ ಇಲ್ಲಿ ರಿವರ್ ಕ್ರಾಸ್ ಮಾಡಿಬಿಟ್ಟು ಸೈಡ್ ಬಂದಿದ್ದೀವಿ. ಇವಾಗ ಕಡೆ ಏನಿದೆ ಅಂತ ನಿಮ್ಗೆ ತೋರಿಸ್ತೀನಿ. ಇವಾಗ ಹೋಗಿ ಕಡೆಯಿಂದ ಈ ಥರ ಇದೆ ವ್ಯೂ ನೋಡ್ಬೋದು ನೀವು. ಕಂಪ್ಲೀಟಾಗಿ ಸನ್ಸೆಟ್ ಆಗ್ತಿದೆ ನೋಡ್ಬೋದು ನೀವು. ಕ್ಯಾಂಪ್ ಲೊಕೇಶನ್ ಬಂದಿದ್ದೀವಿ ಇವಾಗ ನೋಡ್ಬೋದು ನೀವು. ಹೊರಗಡೆ ಹೋಗಿ ಅಲ್ಲಿ ಏನೇನು ತೋರಿಸ್ತೀನಿ ಬನ್ನಿ. ನೋಡ್ಬೋದು ಸ್ಟೀಪ್ ಹತ್ತಾ ಇದೀವಿ ಇವಾಗ ಮೇಲ್ಗಡೆ.
ಸ್ನೇಹಿತರೆ ನೋಡ್ತಿರ್ಬೋದು ಮೇಲ್ಗಡೆ ಹೋಗ್ತಾ ಇದ್ದೀವಿ. ಇಲ್ಲಿ ಬಾಳೆ ಎಲೆ ಇದೆ ನೋಡ್ಬೋದು, ಚೆನ್ನಾಗಿದೆ, ಚೆನ್ನಾಗಿ ಕಾಣಿಸ್ತಿದೆ ನೋಡ್ಬೋದು ನೀವು. ಒಂಥರ ಸ್ವಾಗತ ಮಾಡ್ತಾರಲ್ಲ ಆ ಥರ ಇದೆ, ಅಲಂಕಾರ ಮಾಡಿರ್ತಾರೆ ಆ ಥರ ಇದೆ ನೋಡ್ಬೋದು ನೀವು. ಮೇಲ್ಗಡೆ ಒಂದು ನೇಚರ್ ವಾಕು ಆಯ್ತು, ಇವಾಗ ಜಸ್ಟ್ ಹೋಗ್ಬಂದು ಒಂದು ರೌಂಡು. ಸೊ ಮತ್ತೆ ತಗಡೆ ಹೋಗ್ತಾ ಇದ್ದೀವಿ. ಆಮೇಲೆ ಮಾಡಿದ್ದಾರೆ, ಈ ಕಡೆ ಸೈಡ್ನೂ ಇದೆ ನಿಮ್ಗೆ ಫೆಸಿಲಿಟಿ. ಸೊ ಆರಾಮಾಗಿ ಬಂದು ನೀವು ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲ ಬರ್ಬೋದು, ತೊಂದರೆ ಏನಿಲ್ಲ. ಲೊಕೇಶನ್ ಇಲ್ಲಿ ಕಂಪ್ಲೀಟಾಗಿ ನೋಡ್ಬೋದು ನೀವು. ಪಾರ್ಕಿಂಗ್ ಸಹ ಇದೆ, ವಾಶ್ರೂಮ್ ಇದೆ ಅಲ್ಲಿ. ಸೊ ಎಕ್ಸ್ಟ್ರಾ ಕ್ಯಾಂಪ್ ಇಲ್ಲಿ ಹಾಕ್ಕೊಡ್ತಾರೆ, ಇಲ್ಲ ಫೆಸಿಲಿಟಿ ಇದೆ ಅದೇ ಥರ. ಆ ಕಡೆ ಏನಿದೆ ಇದೇ ಥರ ಫೆಸಿಲಿಟಿ ಇಲ್ಲಿ ಮಾಡಿದ್ದಾರೆ ನೋಡ್ಬೋದು ನೀವು. ಅಲೆಯು ಮೂಡಿದೀಗ, ನಿಲ್ಲೊಂದು ಚೂರು ಅಲ್ಲೊಂದು ಚೂರು. ಸ್ನೇಹಿತರೆ ನೋಡ್ತಿರ್ಬೋದು, ಈವ್ನಿಂಗ್ ಆಯಿತು, ಡಾರ್ಕ್ ಆಗಿದೆ. ಜಸ್ಟ್ ಇವಾಗ ಕಾಫಿ ಆಯಿತು, 6:30 ಟೈಮಿಂಗ್. ಇವಾಗ ಕಾಫಿ ಚೆನ್ನಾಗಿತ್ತು ಇಲ್ಲಿ ಮಡಿಕೇರಿಯಲ್ಲಿ. ಅವರು ಕಾಫಿ ಬೀಜಲ್ಲಿ ಬಿಡಿ ಮಾಡಿದರು, ತುಂಬ ಚೆನ್ನಾಗಿತ್ತು. ಕಾಫಿ ಕೊಡ್ಬಿಟ್ಟು ಇವಾಗ ಮ್ಯೂಸಿಕ್ ಕೇಳ್ಕೊತ ಸ್ವಲ್ಪ ಚಿಲ್ ಮಾಡ್ತಾ, ಜಾಲಿ ಇದೆ, ಫನ್ ಇದೆ. ಈ ಥರ ಬಂದು ನಮಗೂ ನೀವು ಭಾಳ ದಿನ ಆಯಿತು ಈ ಥರ ಬಂದು. ಸ್ನೇಹಿತರು ನೋಡ್ಬೋದು, ಇವಾಗ ಜಸ್ಟ್ ರೆಸ್ಟ್ ಆಯ್ತು ಇಲ್ಲಿ ಕಂಪ್ಲೀಟ್ ಆಗಿ. 6 o'clock ಆಯಿತು, ಸನ್ಸೆಟ್ ಆಗ್ತಿದೆ. ಮಾಡಿ ಇವಾಗ ಮಾತಾಡ್ತಿದ್ವಿ, ಆರಾಮಾಗಿ ಚಿಲ್ ಮಾಡ್ತಾ ಇದ್ದೀವಿ ಇಲ್ಲಿ ಇಬ್ಬರು ಕೂತ್ಕೊಂಡು ನೋಡ್ಬೋದು ನೀವು. ಡೇ 1 ಕಂಪ್ಲೀಟ್ ಆಯ್ತು ಇವತ್ತು. ಡೇ 2 ನಾಳೆ ತೋರಿಸ್ತೀನಿ ನಿಮಗೆ ಕಂಪ್ಲೀಟಾಗಿ. ನೆಕ್ಸ್ಟ್ ವಿಡಿಯೋ ಬರ್ತದು, ವೇಟ್ ಮಾಡಿ ಅಂತ ಹೇಳ್ತಾ, ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಒಂದು ಲೈಕು, ಶೇರು, ಕಮೆಂಟ್ ಮಾಡಿ. ಮತ್ತು ಚಾನಲ್ಗೆ ಯಾರೋ ಹೊಸಬರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಗುಡ್ ಬೈ ಸ್ನೇಹಿತರೆ.